ಈ ಶ್ಯಾಂಪುಗೆ ಈ ಒಂದು ವಸ್ತು ಮಿಕ್ಸ್ ಮಾಡಿ ಒಂದು ಸಲ ಬಳಸಿದ್ರೆ ಸಾಕು, ಮನೆಯಲ್ಲಿರುವ ಸೊಳ್ಳೆ, ಹಲ್ಲಿ, ಇಲಿ ಎಲ್ಲವೂ ಓಡಿ ಹೋಗುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಪವರ್ಫುಲ್ ಆಗಿರುವ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಈ ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಮನೆಯೊಳಗೆ ಸೊಳ್ಳೆ, ಹಲ್ಲಿ, ಇಲಿ ಇವುಗಳು ಕಾಣಿಸೋದೇ ಕಡಿಮೆ ಆಗುತ್ತೆ. ಹಳೆಯ ಕಾಲದಿಂದಲೇ ಜನ ಬಳಸ್ಕೊಂಡು ಬರ್ತಾ ಇರುವ ಒಂದು ಸರಳ ಉಪಾಯ ಇದು. ಖರ್ಚು ಕೂಡ ತುಂಬ ಕಡಿಮೆ, ಆದರೆ ರಿಸಲ್ಟ್ ಸೂಪರ್ ಆಗಿರುತ್ತೆ. ಮನೆಯಲ್ಲಿ ಸೊಳ್ಳೆ ತುಂಬ ಕಿರಿಕಿರಿ ಕೊಡ್ತಿದೆಯಾ, ರಾತ್ರಿ ಮಲಗೋಕೆ ಆಗ್ತಾ ಇಲ್ವಾ, ಅಥವಾ ಅಡುಗೆ ಮನೆಯಲ್ಲಿ ಇಲಿ ಓಡಾಡ್ತಿದೆಯಾ, ಗೋಡೆಯ ಮೇಲೆ ಹಲ್ಲಿ ನೋಡಿ ಹೆದರ್ತಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟ್. ಈ ರೆಮಿಡಿನ ಬಳಸಿದ ತುಂಬ ಜನರು ಈಗ ಸೊಳ್ಳೆ ಕಾಟದಿಂದ ಫ್ರೀ ಆಗಿದ್ದಾರೆ. ಹಲ್ಲಿಗಳು ಕೂಡ ಮನೆಗೆ ಬರೋದನ್ನು ಕಡಿಮೆ ಮಾಡಿದೆ, ಇಲಿಗಳು ಕೂಡ ಓಡಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಬನ್ನಿ ಈ ಪವರ್ಫುಲ್ ಮಿಶ್ರಣವನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲು ನಮಗೆ ಬೇಕಾಗೋದು 1 ಟೇಬಲ್ ಸ್ಪೂನ್ ಶ್ಯಾಂಪು. ಮನೆಯಲ್ಲೇ ಇರುವ ಯಾವ ಶ್ಯಾಂಪು ಇದ್ದರೂ ಅದನ್ನೇ ಬಳಸ್ಬೋದು, ಬ್ರ್ಯಾಂಡ್ ಏನಾದರೂ ಪರವಾಗಿಲ್ಲ. ಶ್ಯಾಂಪು ಯಾಕೆ ಬಳಸ್ತೀವಿ ಅಂದರೆ ಇದರಲ್ಲಿ ಇರುವ ಸ್ಮೆಲ್ ಮತ್ತು ಸಾಬೂನಿನ ಗುಣ ಸೊಳ್ಳೆಗಳಿಗೆ ತುಂಬ ಕಿರಿಕಿರಿ ಕೊಡುತ್ತೆ. ಇದಾದಮೇಲೆ ನಮಗೆ ಬೇಕಾಗೋದು 1 ಈರುಳ್ಳಿ. ಈರುಳ್ಳಿಯನ್ನು ಮೇಲಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಈರುಳ್ಳಿಯ ವಾಸನೆ ಜಾಸ್ತಿ ಇರುತ್ತೆ, ಹಾಗಾಗಿ ಈ ರೆಮಿಡಿ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಈಗ ಈರುಳ್ಳಿಯನ್ನು ಮಧ್ಯದಲ್ಲಿ ಕಟ್ ಮಾಡಿ ಸ್ವಲ್ಪ ತುರಿದುಕೊಳ್ಳಿ. ಕಡ್ಡಾಯವಾಗಿ ತುಂಬ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ತುರಿಯೋದ್ರಿಂದ ಅದರಲ್ಲಿರುವ ವಾಸನೆ ಮತ್ತು ರಸ ಚೆನ್ನಾಗಿ ಹೊರಗಡೆ ಬರುತ್ತೆ. ಅದೇ ಸೊಳ್ಳೆಗಳಿಗೆ ಮತ್ತು ಇಲಿಗಳಿಗೆ ತಾಳೋಕೆ ಆಗದಷ್ಟು ಸ್ಟ್ರಾಂಗ್ ಆಗಿರುತ್ತೆ. ನೀವು ತುರಿಯುವಾಗ ಕಣ್ಣೀರು ಬಂದಿದೆಯಾ? ಅದೇ ಇದರ ಪವರ್. ನಮಗೆ ಇಷ್ಟು ಎಫೆಕ್ಟ್ ಕೊಡ್ತಾ ಇದ್ದರೆ ಸೊಳ್ಳೆಗಳಿಗೆ ಹೇಗಿರ್ಬೋದು ಅಂತ ನೀವೇ ಊಹಿಸಿ ನೋಡಿ. ಈಗ ಒಂದು ಪಾತ್ರೆಗೆ ಈ ತುರಿದ ಈರುಳ್ಳಿಯನ್ನು ಹಾಕಿ, ಅದಕ್ಕೆ 1 ಗ್ಲಾಸ್ ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂತಹ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನೊಳಗೆ ಈರುಳ್ಳಿಯ ರಸ ಸಂಪೂರ್ಣವಾಗಿ ಬೆರಿಬೇಕು. ಇದೀಗ ನಾವು ಮೊದಲು ತೆಗೆದ ಶ್ಯಾಂಪುವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ಶ್ಯಾಂಪು ಸೇರಿಸಿದ್ಮೇಲೆ ಮಿಶ್ರಣಕ್ಕೆ ಒಂದು ವಿಭಿನ್ನ ಸ್ಮೆಲ್ ಬರುತ್ತೆ. ಈ ಸ್ಮೆಲ್ ಸೊಳ್ಳೆಗಳಿಗೆ ಇಷ್ಟನೇ ಆಗೋದು. ಆದರೆ ಇನ್ನೂ ಒಂದು ಸೀಕ್ರೆಟ್ ವಸ್ತು ಇದೆ, ಅದನ್ನು ಸೇರಿಸಿದ್ರೆ ಈ ರೆಮಿಡಿ ಡಬಲ್ ಪವರ್ ಆಗುತ್ತೆ. ಅದೇನು ಗೊತ್ತಾ? ಅದೇ ಕರ್ಪೂರ. ಹೌದು ಫ್ರೆಂಡ್ಸ್, ಪೂಜೆಗೆ ಬಳಸುವಂತಹ ಕರ್ಪೂರವನ್ನೇ ಬಳಸಬೇಕು. ಕೆಲವರು ಬಟ್ಟೆಗಳಿಗೆ ಹಾಕೋ ಕರ್ಪೂರದ ಗೋಳಿ ಬಳಸ್ತಾರೆ, ಅದು ಬೇಡ. ಪೂಜೆಯ ಕರ್ಪೂರ ಮಾತ್ರ ತಗೊಳ್ಬೇಕು. ಈಗ 1 ಅಥವಾ 2 ಕರ್ಪೂರವನ್ನು ಪುಡಿ ಮಾಡಿ ಈ ಮಿಶ್ರಣಕ್ಕೆ ಹಾಕಿ. ಕರ್ಪೂರದ ವಾಸನೆ ಸೊಳ್ಳೆ, ಹಲ್ಲಿ, ಇಲಿ ಇದಕ್ಕೆ ತುಂಬ ಸ್ಟ್ರಾಂಗ್ ಆಗಿ ತಟ್ಟುತ್ತೆ. ಸೊ ಇವು ಮನೆಗೆ ಬರೋದೇ ಕಡಿಮೆ ಆಗುತ್ತೆ. ಇದೀಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ಯಾಕೆಂದರೆ ಎಲ್ಲ ವಾಸನೆ ಮತ್ತು ಗುಣಗಳು ನೀರಿನೊಳಗೆ ಚೆನ್ನಾಗಿ ಬೆರೆತರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಈ ನಡುವೆ ನಿಮಗೆ ಒಂದು ಟಿಪ್ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚು ಬರೋದಕ್ಕೆ ಕಾರಣ ಏನು ಗೊತ್ತಾ? ನೀರಿನ ಜಾಗಗಳು, ಗಿಡಗಳ ಹತ್ತಿರ, ಡಸ್ಟ್ಬಿನ್ ಹತ್ತಿರ, ಡೋರ್, ಕಾರ್ಟನ್, ಕಿಟಕಿಯ ಜಾಲಿ ಇವೆಲ್ಲ ಸೊಳ್ಳೆಗಳು ಅಡಗೋ ಜಾಗಗಳು. ಹಾಗಾಗಿ ನಾವು ಸ್ಪ್ರೇ ಮಾಡುವಾಗ ಈ ಜಾಗಗಳನ್ನು ಮಿಸ್ ಮಾಡಬಾರ್ದು. 10 ನಿಮಿಷ ಆದಮೇಲೆ ಮಿಶ್ರಣಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸಿ. ನಿಂಬೆ ರಸದಿಂದ ಸ್ಮೆಲ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬಟ್ ನನ್ನ ಹತ್ರ ನಿಂಬೆ ರಸ ಇಲ್ಲದೆ ಇರೋ ಕಾರಣ ನಾನು ವಿನೆಗರ್ ತಗೊಳ್ತಾ ಇದ್ದೀನಿ. ವಿನೆಗರ್ ಕೂಡ ಅಷ್ಟೇ ಒಳ್ಳೆ ಕೆಲಸ ಮಾಡುತ್ತೆ, ಜೊತೆಗೆ ಮನೆಗೂ ಒಂದು ಫ್ರೆಶ್ ಸ್ಮೆಲ್ ಬರುತ್ತೆ. ಈಗ ಒಂದು ಚಾನಿ ತಗೊಂಡು ಈ ಮಿಶ್ರಣವನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಈರುಳ್ಳಿಯ ಸಣ್ಣ ಸಣ್ಣ ತುಂಡುಗಳು ಸ್ಪ್ರೇ ಬಾಟಲ್ನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಹಾಗಾಗಿ ಫಿಲ್ಟರ್ ಮಾಡೋದು ತುಂಬ ಮುಖ್ಯ. ಈಗ ಈ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ. ಅಷ್ಟೇ, ನಮ್ಮ ಪವರ್ಫುಲ್ ಮನೆ ಮದ್ದು ರೆಡಿ. ಈಗ ಇದನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ಮೊದಲು ಮನೆಯ ಕಿಟಕಿಗಳ ಬಳಿ ಸ್ಪ್ರೇ ಮಾಡಿ, ನಂತರ ಬಾಗಿಲಿನ ಹತ್ತಿರ ಸ್ಪ್ರೇ ಮಾಡಿ, ಸೊಳ್ಳೆಗಳು ಅಡಗೋ ಮೂಲೆಗಳಲ್ಲಿ ಸ್ಪ್ರೇ ಮಾಡಿ, ಬೆಡ್ ಕೆಳಗೆ, ಸೋಫಾ ಹತ್ತಿರ, ಕಿಚನ್ ಕಾರ್ನರ್, ವಾಶ್ ಬೇಸಿನ್ ಹತ್ತಿರ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪವಾಗಿ ಸ್ಪ್ರೇ ಮಾಡಿ. ಗಿಡಗಳ ಹತ್ತಿರ ಸ್ಪ್ರೇ ಮಾಡಿದ್ರೆ ಅಲ್ಲಿ ಕೂತಿರುವಂತಹ ಸೊಳ್ಳೆಗಳು ಕೂಡ ಓಡಿ ಹೋಗುತ್ತವೆ. ಕೆಲವೊಮ್ಮೆ ತಕ್ಷಣ ಕೆಳಗೆ ಬೀಳೋದನ್ನು ಕೂಡ ನೀವು ನೋಡಬಹುದು.
ರಾತ್ರಿ ಮಲಗೋ ಮೊದಲು ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಮಕ್ಕಳಿರುವ ಮನೆಗಳಲ್ಲಿ ಇದು ತುಂಬ ಉಪಯೋಗವಾಗುತ್ತೆ. ಸೊಳ್ಳೆ ಕಾಟ ಕಡಿಮೆ ಆದರೆ ಮಕ್ಕಳು ಕೂಡ ಸುಖವಾಗಿ ಮಲಗ್ತಾರೆ ಅಲ್ವಾ. ಆದರೆ ಒಂದು ವಿಷಯ ಗಮನಿಸಿ, ಈ ಮಿಶ್ರಣವನ್ನು ದೇಹದ ಮೇಲೆ ಸ್ಪ್ರೇ ಮಾಡಬೇಡಿ. ಯಾಕೆಂದರೆ ಕರ್ಪೂರ ಮತ್ತು ಈರುಳ್ಳಿಯ ವಾಸನೆ ಕೆಲವರಿಗೆ ಅಲರ್ಜಿ ಅಥವಾ ಇರಿಟೇಷನ್ ಕೊಡ್ಬೋದು. ಇದನ್ನು ಮನೆಯೊಳಗಡೆ ಮತ್ತು ಮೂಲೆಗಳಲ್ಲಿ ಮಾತ್ರ ಬಳಸಬೇಕು. ನಾನು ಕೂಡ ಕೆಲವು ದಿನಗಳಿಂದ ಇದನ್ನು ಬಳಸ್ತಾ ಇದ್ದೀನಿ. ಮನೆಯೊಳಗೆ ಸೊಳ್ಳೆಗಳು ತುಂಬ ಕಡಿಮೆ ಆಗಿದೆ, ಹಲ್ಲಿಗಳು ಕೂಡ ಕಾಣಿಸೋದು ಕಡಿಮೆ ಆಗಿದೆ. ಹಾಗಾಗಿ ನಿಮಗೂ ಈ ಉಪಾಯವನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನೀವು ಕೂಡ ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ. ಮಾಡಿದ್ಮೇಲೆ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯರ ಜೊತೆಗೆ ಶೇರ್ ಕೂಡ ಮಾಡಿ. ಇನ್ನೂ ಇಂತಹ ಮನೆಮದ್ದು ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸರಿ ಫ್ರೆಂಡ್ಸ್, ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.